ಕ್ರಿಮಿನಲ್ ಹಿನ್ನೆಲೆ ಹೊಂದಿದವರಿಗೆ ಬೋಟಿಂಗ್ ಪರವಾನಗಿಯು ಪ್ರವಾಸೋದ್ಯಮ ಇಲಾಖೆಯವರು ನೀಡುವುದಿಲ್ಲ. ಪ್ರವಾಸಿಗರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಸುತ್ತಾ ಬಂದಿರುವುದಾಗಿ ಚಂದ್ರಹಾಸ್ ಗೌಡ ಮಾಹಿತಿ ನೀಡಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಶರಾವತಿ ಬೋಟಿಂಗ್ ಸಂಘದ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಶರಾವತಿ ನದಿಯಲ್ಲಿ ಕಳೆದ 4-5 ವರ್ಷದಿಂದ ಬೋಟಿಂಗ್ ನಡೆಸುತ್ತಾ ಬಂದಿದ್ದೇವೆ. ಸರ್ಕಾರದ ನಿಯಮಾನುಸಾರವಾಗಿ ಎನ್ಒಸಿ ಪಡೆದು ಯಾರಿಗೂ ಸಮಸ್ಯೆ ಉಂಟಾಗದಂತೆ ಮಾಡುತ್ತಾ ಬಂದಿದ್ದೇವೆ. ಹೊಟ್ಟೆಪಾಡಿಗಾಗಿ ಮಾಡುತ್ತಾ ಬಂದಿದ್ದು, ಪ್ರವಾಸಿಗರನ್ನು ಸುರಕ್ಷಿತವಾಗಿ ತಾಲೂಕಿನ ಪರಿಸರ ತೋರಿಸಿ 1200 ರಿಂದ 1500 ರೂಪಾಯಿ ಪಡೆಯುತ್ತಿದ್ದೇವೆ. ಬೇಕಾಬಿಟ್ಟಿ ಹಣ ಪಡೆಯುವುದಾಗ್ಲಿ, ಯಾರ ಮೇಲೂ ದರ್ಪ ತೋರಿಸುವ ಕೆಲಸ ಮಾಡುತ್ತಿಲ್ಲ. ಪೊಲೀಸ್ ಸೇರಿದಂತೆ ಯಾವುದೇ ಇಲಾಖೆಗೂ ಹಣವನ್ನು ನೀಡುತ್ತಿಲ್ಲ. ಇತ್ತೀಚೆಗೆ ಮೀನುಗಾರ ಮುಖಂಡರು ಮಾಡಿದ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದರು. ಇಲ್ಲಿ ಮಾವಿನ ಕುರುವಾದವರು ಮಾತ್ರವಲ್ಲ, ನದಿ ತಟದ ಸ್ಥಳೀಯವಾಗಿದ್ದವರ ಬೋಟ್ಗಳು ಇದೆ. ನಾವು ಕಳೆದ ವರ್ಷ ಸಂಬಂಧಿಸಿದ ಇಲಾಖೆಯಿಂದ ಎನ್ಒಸಿ ಪಡೆದಿದ್ದೆವು. 110 ಬೋಟ್ ಇದೆ. ಈ ವರ್ಷವೂ 130 ಬೋಟ್ನವರು ಎನ್ಒಸಿಗಾಗಿ ಅರ್ಜಿ ಹಾಕಿದ್ದೇವೆ. ಪೊಲೀಸರಿಗಾಗಲಿ ಅಥವಾ ಯಾವ ಇಲಾಖಾ ಅಧಿಕಾರಿಗಳಿಗಾಗಲಿ ಹಣ ಕೊಟ್ಟಿಲ್ಲ. ಹಣ ಕೊಟ್ಟು ಉದ್ಯಮ ನಡೆಸುವಷ್ಟು ಇಲ್ಲಿ ಆದಾಯವಿಲ್ಲ. ಅಲ್ಲದೆ ಪ್ರವಾಸಿಗರಿಂದ ದುಪ್ಪಟ್ಟು ಹಣ ಪಡೆಯುತ್ತಿಲ್ಲ. ಮಧ್ಯವರ್ತಿಗಳು ಯಾರೂ ಇಲ್ಲ. ನಾವೇ ದಂಧೆ ನಡೆಸುವುದು. ಪ್ರವಾಸಿಗರಿಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ನೀಡುತ್ತೇವೆ. ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಯುತ್ತಿರುವುದರಿಂದ ಯಾವುದೇ ಸಮಸ್ಯೆ ಆಗದಿದ್ದರೂ ದುರುದ್ದೇಶದಿಂದ ಕೆಲವರು ಪತ್ರಿಕಾಗೋಷ್ಠಿ ನಡೆಸಿ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರವಾಸೋದ್ಯಮದ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ವಿರೋಧಿಸುತ್ತಿದ್ದಾರೆ. ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದಲಿ. ಈ ಮೂಲಕ ಬೋಟಿಂಗ್ ದಂಧೆಯು ನಡೆಯಲು ಅವಕಾಶ ನೀಡಿ ಎಂದರು. ಯೂನಿಯನ್ನಿಂದ ನಾವೊಂದು ಸಭೆ ಕರೆದಿದ್ದೇವೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಮೇಲೆ ಒಂದು ಆರೋಪ ಬಂದಿದೆ. ಮೊನ್ನೆ ಒಂದು ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಯಲ್ಲಿ ಬೋಟಿಂಗ್ನವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಪ್ರವಾಸಿಗರಿಗೂ ತೊಂದರೆ ಆಗ್ತಿದೆ. ಹಾಗೆ ಪೊಲೀಸ್ನವರಿಗೆ ಎಲ್ಲ ದುಡ್ಡು ಕೊಟ್ಕೊಂಡು 5 ಲಕ್ಷ ದುಡ್ಡು ಕೊಟ್ಕೊಂಡು ಇಲ್ಲಿ ಬೋಟಿಂಗ್ ನಡೆಸ್ತಿದ್ದಾರೆ. ಸಚಿವರ ಹೆಸರೆಲ್ಲ ಹೇಳ್ಕೊಂಡು ಇಲ್ಲಿ ದರ್ಬಾರ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಏನು ಆರೋಪ ಬಂದಿದೆ. ಇದೆಲ್ಲ ಸತ್ಯಕ್ಕೆ ದೂರವಾದ್ದು. ಇದೆಲ್ಲ ಸುಳ್ಳು ಸುದ್ದಿ. ನಾವು ಬೋಟಿಂಗ್ನವರು 4-5 ವರ್ಷದಿಂದ ಸ್ಥಳೀಯರಿಗೆಲ್ಲ ಅನುಕೂಲ ಮಾಡಿಕೊಂಡು ನಾವು ಒಂದು ಅದರ ದುಡಿಮೆ ನಾವು ಮಾಡ್ಕೊಂಡು ಹೋಗ್ತಿದ್ದೇವೆ. ಇಲ್ಲಿಂದ ಈ ಬೋಟಿಂಗ್ ನಡೆಸೋರಿಂದ ಯಾರಿಂದು ಸಾರ್ವಜನಿಕರಿಗಾಗಲಿ ಹಾಗೆ ಬರುವಂಥ ಪ್ರವಾಸಿಗರಿಗಾಗಲಿ ಯಾವುದೇ ತೊಂದರೆ ಆಗಿಲ್ಲ. ಅದ್ರ ಮಧ್ಯೆ ನಾವು ಮೀನುಗಾರರಿಗೆಲ್ಲ ತೊಂದರೆ ಆಗ್ತಿದೆ ಬೋಟಿಂಗ್ನವರಿಂದ ಅಂತೆಲ್ಲ ಹೇಳಿ ಏನು ಸುಳ್ಳು ಸುದ್ದಿ ಹೇಳಿದ್ದಾರೆ. ಅದೆಲ್ಲ ತಪ್ಪು ಸಂದೇಶ. ಹಾಗೆ ಇಲ್ಲಿ ಸ್ಥಳೀಯವಾಗಿ ತಾರಿಬಾಗಿಲಿಂದ ಎಲ್ಲ ಬೋಟಿಂಗ್ ಮಾಡ್ತಿದ್ದೇವೆ. ಅಲ್ಲೂ ಕೂಡ ಮೀನುಗಾರದ್ದು ಬೋಟ್ ಇದೆ. ಆಗ ಅವರು ಕೂಡ ನಮ್ಮ ಜೊತೆನೇ ಸೇರ್ಕೊಂಡು ನಾವು ಬೋಟಿಂಗ್ ನಡೆಸ್ತಾ ಇದ್ದೇವೆ. ನಾವು ಸೂಕ್ತ ದಾಖಲಾತಿಗಳನ್ನು ಪಡೀಲಿಕ್ಕೆ ಸರ್ಕಾರದಿಂದ ಏನೇನು ಸುತ್ತೋಲೆ ಹೊರಡಿಸಿದ್ರು ಅದ್ರ ಮುಖಾಂತರವೇ ನಾವು ಕಳೆದ ಬಾರಿನೂ ಎನ್ಒಸಿ ಪಡೆದಿದ್ವಿ. ಈ ಸಾರಿ ಕೂಡ ನಮ್ಗೆ ಎನ್ಒಸಿಗೆ ನಾವೇನು ಅಪ್ಲಿಕೇಶನ್ ಹಾಕಿದ್ವಿ. ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರೆಲ್ಲ ಬೋಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಏನು ಆರೋಪ ಇದೆ, ಇದೆಲ್ಲ ಸುಳ್ಳು. ಈಗ ಪ್ರವಾಸೋದ್ಯಮ ಇಲಾಖೆಯವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಯಾವುದೇ ಕ್ರಿಮಿನಲ್ ಚಟುವಟಿಕೆ ಇದ್ದವರಿಗೆ ಬೋಟಿಂಗ್ ನಡೆಸಲಿಕ್ಕೆ ಅನುಮತಿ ನೀಡುವುದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದ್ರ ಮುಖಾಂತರವೇ ನಾವು ಈಗ ಎಲ್ಲ ಒಳ್ಳೆ ರೀತಿಯಿಂದ ಬೋಟಿಂಗ್ ನಡೆಸ್ಕೊಂಡು ಹೋಗ್ತಿದ್ದೇವೆ. ಮಂಜುನಾಥ್ ಅಂಬಿಗ ಮಾತನಾಡಿ, ಈ ಹಿಂದೆ ಮೀನುಗಾರಿಕೆ ವೃತ್ತಿ ಮಾಡುತ್ತಿದ್ದು ಈಗ ಬೋಟಿಂಗ್ ಕೂಡ ಮಾಡುತ್ತಾ ಬಂದಿದ್ದೇನೆ. ಬೋಟಿಂಗ್ನಿಂದ ಮೀನುಗಾರಿಕೆಗೆ ಯಾವುದೇ ತೊಂದರೆಯಾಗುತ್ತಿಲ್ಲ. ಉತ್ತಮ ರೀತಿಯಲ್ಲಿ ನಾವೆಲ್ಲ ಬೋಟಿಂಗ್ ನಡೆಸುತ್ತಿದ್ದೇವೆ. 2 ವೃತ್ತಿ ಮಾಡುವುದರಿಂದ ಸಾಲ ಮರುಪಾವತಿ ಸೇರಿದಂತೆ ಜೀವನೋಪಾಯಕ್ಕೆ ಅನುಕೂಲವಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶರಾವತಿ ಬೋಟಿಂಗ್ ಮಾಲಕ ಚಾಲಕ ಸಂಘದ ಗೌರವಾಧ್ಯಕ್ಷ ಚಂದ್ರಹಾಸ್ ಗೌಡ, ಹಾಲಿವಲ್ ಕರ್ವಾಲ್, ಮಿನಿನ್ ಪಾಸ್ಕೋಲ್ ಹೊರಟ ಬೋಟಿಂಗ್ ನಡೆಸುವವರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ.